ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಗೋಧಿ ಹಿಟ್ಟನ್ನು ತಂದಾಗ ಗೋಧಿ ಹಿಟ್ಟೆಲ್ಲ ಖಾಲಿ ಆದಮೇಲೆ ಈ ಕವರ್ನ ಬಿಸಾಡಿಬಿಡ್ತೀವಿ. ಇದನ್ನು ನಾವು ಈ ರೀತಿ ರಿಯೂಸ್ ಮಾಡ್ಕೋಬೋದು. ಒಂದೇ ಒಂದು ಗೋಧಿ ಹಿಟ್ಟಿನ ಕವರ್ ಇದ್ದರೆ ಸಾಕು, ನಾವು ಎಷ್ಟು ಪಾತ್ರೆಗಳನ್ನಾದರೂ ತೊಳಿಬೋದು. ಅದಕ್ಕೆ ಗೋಧಿ ಹಿಟ್ಟಿನ ಕವರ್ ತೊಗೊಂಡು ನಾನು ಇಲ್ಲಿ ಸೈಡ್ಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಲೆಂತಿಯಾಗಿ ಕಟ್ ಮಾಡಿ ಓಪನ್ ಮಾಡ್ಕೊತಾ ಇದ್ದೀನಿ. ಒಳಗಡೆ ಗೋಧಿ ಹಿಟ್ಟು ಏನಾದರೂ ಇದ್ದರೆ ನಾವು ಒಂದು ಬಟ್ಟೆ ತೊಗೊಂಡು ಒರೆಸ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಎರಡು ಕಾರ್ನರಲ್ಲಿ ಕಟ್ ಮಾಡಿಕೊಂಡು ಇನ್ನೊಂದು ಸೈಡ್ ಓಪನ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಒಳಗಡೆ ಕೆಲವು ಸಲ ಗೋಧಿ ಹಿಟ್ಟಿನ ಡಸ್ಟ್ ಎಲ್ಲ ಇರುತ್ತೆ. ಸೊ ಅದನ್ನು ನಾವು ವಾಶ್ ಆದರೂ ಮಾಡಿ ಬಟ್ಟೆ ತೊಗೊಂಡು ಒರೆಸ್ಕೋಬೋದು. ಇಲ್ಲಾಂದರೆ ಒಂದು ಬಟ್ಟೆ ತೊಗೊಂಡು ಈ ರೀತಿ ನೀಟಾಗಿ ಒರೆಸ್ಬಿಟ್ಟೆ ಅದರಲ್ಲಿರೋ ಗೋಧಿ ಹಿಟ್ಟೆಲ್ಲ ಬಂದುಬಿಡುತ್ತೆ. ಕವರ್ನ ಈ ರೀತಿ ರೆಡಿ ಮಾಡ್ಕೊಂಡಿದ್ದಾಗಿದೆ. ಕವರ್ನ ರೆಡಿ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡು ಯಾವುದಾದ್ರೂ ಒಂದು ಹಳೆ ಬಟ್ಟೆ, ಅಂದರೆ ನಾವು ಬೆಡ್ಶೀಟ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಕೆಲವು ಸಲ ಹರಿದೋಗ್ಬಿಡುತ್ತೆ. ಆದರೆ ಇನ್ನೊಂದು ಸೈಡಲ್ಲೆಲ್ಲ ಬೆಡ್ಶೀಟು ತುಂಬ ಗಟ್ಟಿಯಾಗಿರುತ್ತೆ. ಬೆಡ್ಶೀಟ್ನ ಬಿಸಾಕೋಕ್ಕೆ ಮನಸ್ಸು ಬರಲ್ಲ, ಹರಿದೋದ್ರೂ ಸಹ ಬಟ್ಟೆ ತುಂಬ ಮಂದಕ್ಕಿರುತ್ತೆ, ಗಟ್ಟಿಯಾಗಿರುತ್ತೆ. ಸೊ ಆ ರೀತಿ ಬೆಡ್ಶೀಟ್ಸ್ ಆದರೂ ತೊಗೋಬೋದು, ಅಥವಾ ಕೆಲವು ಮಂದಕ್ಕಿರೋ ಬಟ್ಟೆಗಳು, ಹಳೆ ಬಟ್ಟೆಗಳಿರುತ್ತಲ್ಲ ಆ ಬಟ್ಟೆನಾದರೂ ತೊಗೋಬೋದು. ಟಾಪ್ ಬಟ್ಟೆ ಆಗಲಿ ಅಥವಾ ನಾವು ವೇಲ್ ಮಂದಕ್ಕಿದ್ದರೆ ಕಾಟನ್ ಬಟ್ಟೆ ಆದರೆ ಅದನ್ನಾದರೂ ತೊಗೋಬೋದು. ಇಲ್ಲಿ ನಾನು ಕಾಟನ್ ಬೆಡ್ಶೀಟ್ ಹರಿದೋಗ್ಬಿಟ್ಟಿತ್ತು, ಆ ಬಟ್ಟೆನ ರಿಯೂಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬಟ್ಟೆ ತೊಗೊಂಡು ಒಂದು ಕಾರ್ನರಲ್ಲಿ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋ ಕವರ್ನ ಇಟ್ಟು ನಾನಿಲ್ಲಿ ಸುತ್ತಲೂ 1 ಇಂಚ್ ಕವರ್ಗಿಂತ ಜಾಸ್ತಿ ಒಂದು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನಾನೊಂದು 2-3 ಪೀಸನ್ನ ಕಟ್ ಮಾಡ್ಕೋತೀನಿ. ಬಟ್ಟೆ ಮಂದ ಇದ್ದರೆ ಒಂದು 2 ಪೀಸ್ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ತೆಳ್ಳಕ್ಕಿದೆ ಅಂದರೆ ಒಂದು 2-3 ಪೀಸು ಅಥವಾ 4 ಪೀಸನ್ನ ಈ ರೀತಿ ಕಟ್ ಮಾಡಿಕೊಂಡು ನಾವು ಆ ಬಟ್ಟೆನೂ ರಿಯೂಸ್ ಮಾಡ್ಕೋಬೋದು. ಮತ್ತು ಗೋಧಿ ಹಿಟ್ಟಿನ ಕವರ್ನೂ ಸಹ ರಿಯೂಸ್ ಮಾಡ್ಕೋಬೋದು. 2 ಸೈಡು ಬೆಡ್ಶೀಟ್ ಬೇಡ ಅಂದರೆ ಒಂದು ಸೈಡು ನಾವು ತೆಳ್ಳಕ್ಕಿರೋ ಲೈನಿಂಗ್ ಕಾಟನ್ ಬಟ್ಟೆ ಯಾವುದಾದ್ರೂ ಇದ್ದರೆ ಆ ಬಟ್ಟೆನೂ ಸಹ ಬಳಸ್ಕೋಬೋದು, ಅಥವಾ ಟೀ ಶರ್ಟ್ ಬಟ್ಟೆ ಇದ್ದರೆ ಆ ಟೀ ಶರ್ಟ್ ಬಟ್ಟೆನೂ ಸಹ ಹಾಕ್ಕೋಬೋದು. ಈ ರೀತಿ ನಾನು ಸುತ್ತಲೂ ಒಂದೊಂದು ಇಂಚು ಬಟ್ಟೆ ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 2 ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಲೈನಿಂಗ್ ಬಟ್ಟೆ ಆದರೂ ಹಾಕ್ಬೋದು. ಈ ರೀತಿ ಬೆಡ್ಶೀಟ್ಸ್ ಹರಿದೋಗ್ಬಿಟ್ಟಿರುತ್ತಲ್ಲ, ಇನ್ನೊಂದು ಕಾರ್ನರಲ್ಲಿ ಚೆನ್ನಾಗಿರುತ್ತೆ ಬಟ್ಟೆ, ಆ ಕಾರ್ನರ್ನ ನಾವು ಈ ರೀತಿ ಬೆಡ್ಶೀಟ್ಸ್ನ ಇದು ಯೂಸ್ ಮಾಡ್ಕೋಬೋದು. ಬೆಡ್ಶೀಟ್ಸು ತುಂಬ ಚೆನ್ನಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಕೆಲವು ಸಲ ಹರಿದೋಗ್ಬಿಡುತ್ತೆ, ಏನಕ್ಕಾದ್ರೂ ಸಿಕ್ಕೋಕೊಂಡಾದ್ರೂ ಹರಿದೋಗುತ್ತೆ, ಅಥವಾ ಹಳೇದಾಗ್ಬಿಟ್ಟಿದ್ರೂ ಸಹ ನಾವು ಬಿಸಾಡೋ ಬದಲು ನಾವು ಈ ರೀತಿ ರಿಯೂಸ್ ಮಾಡ್ಕೋಬೋದು. ಇದರಲ್ಲಿ ನಾವು ಡೋರ್ ಮ್ಯಾಟ್ಸಕ್ಕೂ ಸಹ ಮಾಡ್ಕೋಬೋದು. ಈ ರೀತಿ ಬೆಡ್ಶೀಟ್ನ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇನ್ನೊಂದು ಪೀಸನ್ನು ಬೆಡ್ಶೀಟ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಕವರ್ನ ಸೈಜಲ್ಲೇ ನಾನು ಒಂದು ಲೈನಿಂಗ್ ಕ್ಲಾತನ್ನು ಸಹ ತೊಗೊಂಡಿದ್ದೀನಿ. ಆ ಕವರ್ ಎಷ್ಟಿರುತ್ತೋ ಅಷ್ಟಿದ್ರೆ ಸಾಕು, ಎಕ್ಸ್ಟ್ರಾ ಏನೂ ಬೇಕಾಗಿಲ್ಲ. ಕವರ್ ಸೈಜ್ ಯಾವುದಾದ್ರೂ ಒಂದು ಹಳೆ ಬ್ಲೌಸ್ ಪೀಸ್ ಆದರೂ ತೊಗೋಬೋದು, ಅಥವಾ ನಾವು ಲೈನಿಂಗ್ ಕ್ಲಾತ್ ಇದ್ದರೆ ವೇಸ್ಟ್ ಪೀಸ್ ಎಲ್ಲ ಬಟ್ಟೆ ಹೊಲಿಯೋರಿದ್ದರೆ ಈ ರೀತಿ ಅರ್ಧ ಪೀಸ್ಗಳು ಮಿಕ್ಕಿರುತ್ತೆ, ಆ ಪೀಸನ್ನು ಸಹ ಯೂಸ್ ಮಾಡ್ಕೋಬೋದು. ಲೈನಿಂಗ್ ಕ್ಲಾತ್ ಈ ರೀತಿ ಎಕ್ಸ್ಟ್ರಾ ಏನಾದರೂ ಇದ್ದರೆ ಕವರ್ ಸೈಜ್ಗೆ ಸಮವಾಗಿ ಕಟ್ ಮಾಡ್ಕೋಬೇಕು. ಸುತ್ತಲೂ ಈ ಕ್ಲಾತನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ. ನಾನಿಲ್ಲಿ ಮೊದಲಿಗೆ ಬೆಡ್ಶೀಟ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೆನಲ್ಲ, ಆ ಬೆಡ್ಶೀಟ್ ಪೀಸನ್ನು ಈ ರೀತಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಆ ಕವರ್ನ ಆ ಬೆಡ್ಶೀಟ್ ಪೀಸ್ ಮೇಲೆ ಇಡಬೇಕು. ಈ ರೀತಿ ಸುತ್ತಲೂ ನಾನಿಲ್ಲಿ 1 ಇಂಚು ಬಟ್ಟೆ ಬಿಟ್ಟಿದ್ದೀನಿ. ಅದೇ ಅಳತೆಗೆ ನಾನಿಲ್ಲಿ ಇನ್ನೊಂದು ಬೆಡ್ಶೀಟ್ ಪೀಸನ್ನು ತೊಗೊಂಡಾದ್ಮೇಲೆ ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ನಾವು ಒಳಗಡೆಗೆ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಆ ಕವರ್ ಮೇಲೆ ಇಟ್ಕೊಂಡಾದರೂ ಇಟ್ಕೋಬೋದು, ಇಲ್ಲಾಂದರೆ ಬರೀ 2 ಪೀಸ್ ಹಾಕ್ಕೊಂಡು ಈ ರೀತಿ 2 ಪೀಸ್ ಮಾಡ್ಕೋಬೋದು. ಸ್ವಲ್ಪ ಮಂದ ಬೇಕು ಅಂದರೆ ನಾವು 2-3 ಪೀಸನ್ನ ಒಳಗಡೆಗೆ ಆ್ಯಡ್ ಮಾಡಿ ಮೇಲೆ 1 ಪೀಸನ್ನ ಈ ರೀತಿ ಇಟ್ಕೊಂಡು ನಾವು 1 ಇಂಚು ಬಟ್ಟೆ ಬಿಟ್ಟಿದ್ದೀವಲ್ಲ ಆ ಬಟ್ಟೆನ ಈ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ನಾವು ಸೂಜಿನಲ್ಲಿ ಎಮ್ಮಿಂಗಾದರೂ ಮಾಡ್ಕೋಬೋದು. ಮನೆಯಲ್ಲಿ ಮಿಷಿನ್ ಇದೆ, ಮಿಷಿನಲ್ಲಿ ಸುತ್ತಲೂ ಸ್ಟಿಚ್ ಮಾಡ್ಕೋಬೋದು. ಇಲ್ಲಾಂದರೆ ಜಸ್ಟ್ ಒಂದು ಸ್ಟ್ಯಾಪ್ಲರ್ ಇದ್ದರೆ ಸಾಕು. ಸ್ಟ್ಯಾಪ್ಲರ್ ಪಿನ್ನಿಂದ ನಾವು ಈ ರೀತಿ ಸುತ್ತಲೂ ಈ ರೀತಿ ಫೋಲ್ಡ್ ಮಾಡಿಕೊಂಡು ಆ ಕೆಳಗಡೆ ಬಟ್ಟೆ ನಾವು 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಆ ಬಟ್ಟೆನ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಪಕ್ಕದಲ್ಲೇ ಸ್ಟ್ಯಾಪ್ಲರ್ ತೊಗೊಂಡು ಪಿನ್ ಮಾಡ್ಕೋತಾ ಹೋಗಬೇಕು. ನಾವು ಎಮ್ಮಿಂಗ್ ಸೂಜಿಯಿಂದ ಸುತ್ತಲೂ ಎಮ್ಮಿಂಗಾದರೂ ಮಾಡ್ಕೋಬೋದು, ಅಥವಾ ಈ ರೀತಿ ಸ್ಟ್ಯಾಪ್ಲರ್ ಪಿನ್ನಿಂದ ನೀಟಾಗಿ ಆ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ನಾವು ಮಿಷಿನಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೊತೀವೋ ಫಿನಿಶಿಂಗ್ ಆ ರೀತಿ ಬರೋ ಹಾಗೆ ನೀಟಾಗಿ ಆ ಕಾರ್ನರ್ಸ್ ಎಲ್ಲ ಫೋಲ್ಡ್ ಮಾಡಿಕೊಂಡು ಈ ರೀತಿ ಪಕ್ಕದಲ್ಲೇ ನಾವು ಸ್ಟ್ಯಾಪ್ಲರಿಂದ ಪಿನ್ ಮಾಡ್ಕೋತಾ ಹೋಗಬೇಕು. ಮನೆಯಲ್ಲಿ ಮಿಷಿನ್ ಇಲ್ಲ ಅಂದ್ರೂ ಸಹ ಈ ರೀತಿ ನಾವು ಸ್ಟ್ಯಾಪ್ಲರ್ ಪಿನ್ ಯೂಸ್ ಮಾಡಿಕೊಂಡು ಈ ಮ್ಯಾಟನ್ನು ರೆಡಿ ಮಾಡ್ಕೋಬೋದು. ಟೈಲರಿಂಗ್ ಮಿಷಿನ್ ಇದೆ, ನಾವು ಸುತ್ತಲೂ ಈ ರೀತಿ ಸ್ಟಿಚ್ ಕೂಡ ಹಾಕ್ಕೋಬೋದು. ಇದನ್ನು ನಾವು 5 ನಿಮಿಷದಲ್ಲಿ ಮ್ಯಾಟನ್ನು ರೆಡಿ ಮಾಡ್ಕೋಬೋದು. ಈ ರೀತಿ ನಾವು ಸ್ಟ್ಯಾಪ್ಲರ್ ಪಿನ್ನನ್ನು ಬಳಸ್ಕೊಂಡು ಯಾವುದೇ ಮಿಷಿನ್ ಅಗತ್ಯ ಇರಲ್ಲ. ಬೇಕು ಅಂದರೆ ನಾವು ಎಮ್ಮಿಂಗ್ ಸೂಜಿನಲ್ಲಿ ಎಮ್ಮಿಂಗು ಸಹ ಮಾಡ್ಕೋಬೋದು. ಇದೇ ರೀತಿ ನಾನು ಸುತ್ತಲೂ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಪಿನ್ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ಸುತ್ತಲೂ ಪಿನ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಮ್ಯಾಟು ರೆಡಿ ಆಗುತ್ತೆ.
ಈ ರೀತಿ ನಾವು ಮನೆಯಲ್ಲೇ ಈಸಿಯಾಗಿ ಕಡಿಮೆ ಖರ್ಚಲ್ಲಿ ಹಳೆ ಬಟ್ಟೆಗಳಿರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಈ ರೀತಿ ಪಾತ್ರೆ ತೊಳೆಯೋದಕ್ಕೆ ಒಂದು ಮ್ಯಾಟನ್ನು ರೆಡಿ ಮಾಡ್ಕೋಬೋದು. ನಾವು ಎಷ್ಟು ಪಾತ್ರೆ ತೊಳೆದ್ರೂ ಸಹ ನಾವು ಈ ಮ್ಯಾಟ್ ಹಾಕಿ ಅದ್ರ ಮೇಲೆ ಇಡೋದ್ರಿಂದ ಕಿಚನ್ ಕೌಂಟರ್ ಟಾಪು ಗಲೀಜಾಗಲ್ಲ. ಕೆಲವು ಸಲ ಉಪ್ಪು ನೀರಿದ್ದರೆ ನಾವು ಪಾತ್ರೆ ತೊಳೆದು ಇಡ್ತಾಯಿದ್ರೆ ಆ ನೀರು ಬಿದ್ದು ಕಲ್ಲೆಲ್ಲ ತುಂಬ ತೇವ ಆಗಿ ಅಲ್ಲಿ ಮಾರ್ಕು ಸಹ ಬಿದ್ದೋಗ್ಬಿಡುತ್ತೆ. ಈ ರೀತಿ ನಾವು ಹಳೆ ಬಟ್ಟೆ ಮತ್ತು ಒಂದು ಗೋಧಿ ಹಿಟ್ಟಿನ ಕವರ್ ಯೂಸ್ ಮಾಡಿಕೊಂಡು ನಾವು ಒಂದು ಮ್ಯಾಟನ್ನು ರೆಡಿ ಮಾಡ್ಕೋಬೋದು ಈಸಿಯಾಗಿ. 5 ನಿಮಿಷದಲ್ಲಿ ಈ ಮ್ಯಾಟನ್ನು ರೆಡಿ ಮಾಡ್ಕೋಬೋದು. ಬಟ್ಟೆನೂ ಗೋಧಿ ಹಿಟ್ಟಿನ ಕವರ್ ಇದ್ದರೆ ಸಾಕು. ನೋಡಿ, ನಾವು ಪಾತ್ರೆ ತೊಳೆದಾಗೆಲ್ಲ ಸ್ಟ್ಯಾಂಡಿಂದ ನೀರು ಸುರಿದು ಈ ರೀತಿ ಕಲ್ ಮೇಲೆಲ್ಲ ತೇವ ಆಗ್ತಾ ಇರುತ್ತೆ ಕಿಚನ್ ಕೌಂಟರ್ ಟಾಪಲ್ಲಿ. ಈ ರೀತಿ ಸಿಂಕ್ ಹತ್ರ ಈ ಮ್ಯಾಟನ್ನು ರೆಡಿ ಮಾಡಿಕೊಂಡು ನಾವು ಈ ರೀತಿ ಮ್ಯಾಟನ್ನು ಹಾಕ್ಕೊಂಡಿದ್ದಾದಮೇಲೆ ನಾವು ಪಾತ್ರೆ ತೊಳೆದಿದ್ದ ಪಾತ್ರೆಗಳನ್ನೆಲ್ಲ ಅದ್ರ ಮೇಲೆ ಜೋಡಿಸಿ ಇಟ್ಕೋಬೋದು. ಆ ನೀರು ಸುರಿದಿದ್ದೆಲ್ಲ ಆ ಬಟ್ಟೆ ಮೇಲೆ ಬೀಳುತ್ತೆ. ಸೊ ಕೆಳಗಡೆ ಕಿಚನ್ ಕೌಂಟರ್ ಟಾಪು ಸಹ ನೀಟಾಗಿರುತ್ತೆ. ನಾವು ಇದನ್ನು ತೇವ ಆದಮೇಲೆ ಆಚೆ ಹೊರಗಡೆ ತೊಗೊಂಡೋಗಿ ಒಣಗಿಸ್ಕೋಬೋದು. ಇಲ್ಲಾಂದರೆ ಒಂದ್ಸರಿ ವಾಶ್ ಮಾಡಿ ಹಾಕಿದ್ರೆ ಸಾಕು, ಒಣಗೋಗ್ಬಿಡುತ್ತೆ 5 ನಿಮಿಷದಲ್ಲಿ. ಈ ರೀತಿ ನಾವು ಕಿಚನ್ ಕೌಂಟರ್ ಟಾಪ್ ಮೇಲೆ ಹಾಕೋದಕ್ಕೆ ಚಿಕ್ಕದಾದ ಮ್ಯಾಟನ್ನು ರೆಡಿ ಮಾಡ್ಕೋಬೋದು. ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಪಾತ್ರೆ ತೊಳೆದಿದ್ದ ನೀರೆಲ್ಲ ಆ ಮ್ಯಾಟ್ ಮೇಲೆ ಬೀಳುತ್ತೆ. ನಾವು ಕಾಸು ಕೊಟ್ಟು ಕೊಂಡ್ಕೊಳ್ಳೋದಕ್ಕಿಂತ ಈ ರೀತಿ ಮನೆಯಲ್ಲಿ ಸಿಗೋ ಸಾಮಗ್ರಿಗಳಿಂದಲೇ ಒಂದು ಕಿಚನ್ ಕೌಂಟರ್ ಟಾಪ್ ಮೇಲೆ ಹಾಕೋದಕ್ಕೆ ಚಿಕ್ಕದಾದ ಮ್ಯಾಟನ್ನು ರೆಡಿ ಮಾಡ್ಕೋಬೋದು. ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ನೀರು ಸಹ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸೊ ಕಿಚನ್ ಕೌಂಟರ್ ಟಾಪು ಸಹ ಗಲೀಜಾಗಲ್ಲ, ನೀಟಾಗಿರುತ್ತೆ. ಒಳಗಡೆ ನಾವು ಕವರ್ ಹಾಕಿರೋದ್ರಿಂದ ಕೆಳಗಡೆಯೂ ಸಹ ತೇವ ಆಗಲ್ಲ, ಹಾಗೆ ನೀಟಾಗಿರುತ್ತೆ. ಈ ರೀತಿ ಪಾತ್ರೆ ತೊಳೆಯೋದಕ್ಕೆ ಮ್ಯಾಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಪಾತ್ರೆಗಳೆಲ್ಲ ತೊಳೆದಾದ್ಮೇಲೆ ಈ ಮ್ಯಾಟ್ ಮೇಲೆ ಇಟ್ಟು ನಾವು ಈ ರೀತಿ ಮಾಡ್ಕೋಬೋದು. ಮತ್ತು ನಾವು ಪಾತ್ರೆ ತೊಳೆದಿದ್ದಾದಮೇಲೆ ಇದನ್ನು ಒಣಗಿಸ್ಕೋಬೋದು. ಇಲ್ಲಾಂದರೆ ನಾವು ಸ್ಟ್ಯಾಂಡ್ ಇದೆ, ಪಾತ್ರೆಗಳನ್ನೆಲ್ಲ ತೊಳೆದದ್ರಲ್ಲಿ ಹಾಕ್ತೀವಿ ಅಂದರೆ ಆ ಸ್ಟ್ಯಾಂಡ್ ಕೆಳಗಡೆ ಈ ರೀತಿ ಮ್ಯಾಟನ್ನು ರೆಡಿ ಮಾಡಿಕೊಂಡು ನಾವು ಹಾಕ್ಕೊಂಡ್ರೆ ಆ ನೀರು ಸುರಿದಿದ್ದೆಲ್ಲ ಆ ಮ್ಯಾಟ್ ಮೇಲೆ ಬೀಳುತ್ತೆ, ಅದು ಹೀರ್ಕೊಳ್ಳುತ್ತೆ. ನಾವು ಯೂಸ್ ಮಾಡಿದ್ದಾದಮೇಲೆ ಇದನ್ನು ಈ ರೀತಿ ಹೊರಗಡೆ ಬಿಸಿಲಲ್ಲಾಗಿ ಒಣಗಿಸ್ಕೊಂಡು ಮತ್ತೆ ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ, ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಪಾತ್ರೆ ತೊಳೆಯೋದಕ್ಕೆ ಈ ರೀತಿ ಮ್ಯಾಟನ್ನು ರೆಡಿ ಮಾಡ್ಕೋಬೋದು.